ನಮಸ್ಕಾರ ಸ್ನೇಹಿತರೆ, ಅರ್ಚನಾ ಪೇಸಿರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಅರ್ಚನಾ ಪೇಸಿರಿ. ನನ್ನ ರೀಡಿಂಗ್ನ ನೀವೇನಾದ್ರೂ ಮೊದಲನೇ ಬಾರಿಗೆ ನೋಡ್ತಾ ಇದ್ರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋಣ ಬನ್ನಿ. ಫ್ರೆಂಡ್ಸ್, ನಾನು ಇವತ್ತು ತಂದಿರುವಂತ ಟಾಪಿಕ್ ಬಂದು ನಿಮ್ಮ ಪಾಲಿನ ವರ ಯಾವ್ದಾಗಿದೆ ಅಂತ ಹೇಳಿ. ಈ ರೀಡಿಂಗ್ ನ ನೀವು ನೋಡೋದ್ರ ಮುಖಾಂತರ ನಿಮ್ಗೆ ಯೂನಿವರ್ಸ್ ಯಾವ ರೀತಿಯಾದ ಒಂದು ಗೈಡೆನ್ಸ್ ಅಥವಾ ಮೆಸೇಜ್ ಅನ್ನ ಕೂಡ ಕೊಟ್ಟಿದೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಸೊ ನಿಮ್ಮ ಮುಂದಿನ ನಡೆ ಇದ್ರ ಮೇಲೆ ನಿರ್ಧಾರ ಮಾಡ್ಕೋಬಹುದು. ಯಾವ ರೀತಿ ಹೆಜ್ಜೆ ತಗೊಂಡ್ರೆ ನಿಮ್ಗೂ ಕೂಡ ಅನುಕೂಲವಾಗುತ್ತೆ ಅಂತ ಡಿವೈನ್ ಯೂನಿವರ್ಸ್ ಇವತ್ತು ನಿಮ್ಗೆ ಕನೆಕ್ಟ್ ಮಾಡಿ ಹೇಳಕ್ ಹೊರಟಿದೆ ಅಂತ ಭಾವಿಸ್ತಾ, ಸೊ ಮೊದಲನೇಗೆ ಇವತ್ತು ಮುಂದೆ ಇರುವಂತ 2 ಫೈಲ್ಸ್ ಅಲ್ಲಿ ನಿಮ್ಗೆ ಕನೆಕ್ಟ್ ಆಗ್ತಾ ಇರುವಂತ ಫೈಲ್ ನ ಖಂಡಿತವಾಗ್ಲೂ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂಬರ್ 39 ಅಂಡ್ ನಂಬರ್ 42. ನೀವಿಲ್ಲಿ ಯು ಆರ್ ಪ್ರೊಟೆಕ್ಟೆಡ್, ಯೋರ್ ಪ್ರೇಯರ್ಸ್ ಆರ್ ಬಿನ್ ಆನ್ಸರ್ಡ್ ಅಂತ ಹೇಳಿ ಇಲ್ಲಿ ಒಂದು ಕಾರ್ಡ್ ಇದೆ ನಿಮ್ಮ ಮುಂದೆ, ಫೈಲ್ ನಂಬರ್ 1 ಹಾಗೂ ಫೈಲ್ ನಂಬರ್ 2. ಸೊ ನೀವು ಫೈಲ್ ರೀಡಿಂಗ್ ನ ನೋಡೋದಕ್ಕೆ ಮುಂಚೆ ಫೈಲ್ ಸೆಲೆಕ್ಷನ್ ನ ಮಾಡ್ಕೊಂಡ್ರೆ ನಿಮ್ಗೆ ರೀಡಿಂಗ್ ನ ಕನೆಕ್ಷನ್ ತುಂಬಾ ಅನುಕೂಲವಾಗುತ್ತೆ ಮುಂದಿನ ಒಂದು ರೀಡಿಂಗ್ ನ ಮೆಸೇಜ್ ಅನ್ನ ನೋಡೋದಕ್ಕೆ ಅಂತ ಹೇಳ್ತಾ, ನಾನು ಹೇಳ್ತಾ ಇರೋದು ಅರ್ಥ ಮಾಡ್ಕೊಳ್ಳಿ. ನಿಮ್ಗೆ ಇಲ್ಲಿ ಇಂಗ್ಲಿಷ್ ಓದೋದಕ್ಕೆ ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ನಂಬರ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಇಲ್ಲಿ 39 ಅಂತ ಮತ್ತೆ 42 ಅಂತ ಏನ್ ನಂಬರ್ಗಳಿವೆ ಅದನ್ನ ನೀವು ಕಾನ್ಸಂಟ್ರೇಟ್ ಮಾಡಿ. ಸೊ ಫೈಲ್ ನಂಬರ್ 1, ಫೈಲ್ ನಂಬರ್ 2 ಅಂತ ಅದಕ್ಕೆ ನೀವು ಕನೆಕ್ಟ್ ಆಗಿ. ಸೊ ಅವಾಗ ನಿಮ್ಗೆ ಏನಾಗುತ್ತೆ, ರೀಡಿಂಗ್ ತುಂಬಾ ಚೆನ್ನಾಗಿ ಕನೆಕ್ಟ್ ಆಗುತ್ತೆ ಹಾಗೂ ಅರ್ಥ ಆಗುತ್ತೆ. ಇದ್ರಲ್ಲಿ ಯಾವುದೇ ರೀತಿಯಾದ ಕನ್ಫ್ಯೂಷನ್ಸ್ ಬೇಡ. ನೀವು ಸ್ವಲ್ಪ ಟೈಮ್ ತಗೊಂಡು ನಿಮ್ಗೆ ಯಾವ ಫೈಲ್ಗೆ ಕನೆಕ್ಟ್ ಆಗ್ತಾ ಇದ್ದೀರಾ ಅಂತ ಹೇಳಿ ಕನ್ಫರ್ಮ್ ಮಾಡ್ಕೊಂಡು ಮುಂದಿನ ರೀಡಿಂಗ್ ನ ಮಾಡೋಣ ಬನ್ನಿ. ಸೊ ವೆಲ್ಕಮ್ ಫೈಲ್ ನಂಬರ್ 1. ದೇವ್ರು ನಿಮ್ಗೆ ಅಂದ್ರೆ ಯೂನಿವರ್ಸ್ ಯಾವ ರೀತಿಯಾದ ಒಂದು ವರನ ಕೊಟ್ಟಿದ್ದಾರೆ ಅಥವಾ ಕೊಡಕ್ ಹೊರಟಿದ್ದಾರೆ, ಅದರಿಂದ ಯಾವ ರೀತಿಯಾದ ಕೆಲಸನ ನೀವು ಮಾಡ್ಬೇಕು ಮತ್ತೆ ಅದು ನಿಮ್ಗೆ ಯಾವ ರೀತಿಯಾದ ಒಂದು ರಿಸಲ್ಟ್ ಅನ್ನ ಕೊಡುತ್ತೆ ಅಂತ ನೋಡೋಣ ಬನ್ನಿ. ಓಕೆ, ಫೈಲ್ ನಂಬರ್ 1. ನನ್ನ ರೀಡಿಂಗ್ಸ್ ಅಲ್ಲಿ ನೀವು ಯಾವಾಗ್ಲೂ ಒಂದು ವಿಷಯನ ಕಾನ್ಸಂಟ್ರೇಟ್ ಮಾಡಿ. ನಾನು ನಿಮ್ಗೆ ಆದಷ್ಟು ಪಾಸಿಟಿವ್ ಆಗಿರುವಂತ ಎನರ್ಜಿಸ್ ಅನ್ನೇ ಕನೆಕ್ಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಯೂನಿವರ್ಸ್ ನಮ್ಮನ್ನ ಯಾವಾಗ್ಲೂ ಎನ್ಕರೇಜ್ ಮಾಡಿ ಮುಂದೆ ತಗೊಂಡು ಹೋಗೋದನ್ನೇ ಇಷ್ಟಪಡುತ್ತೆ, ಬಿಟ್ರೆ ಬೇರೆ ಇನ್ನೇನ್ ಬೇಕಿಲ್ಲ. ನಾವು ಯೂನಿವರ್ಸ್ ಅಲ್ಲಿ ಎಷ್ಟು ಖುಷಿಯಾಗಿ ನಾವು ಅದನ್ನ ಈ ಜೀವನನ ಒಂದು ಜೀವಿಸ್ತೀವಿ, ಹಾಗೆ ಆ ಯೂನಿವರ್ಸ್ ಕೂಡ ನಮ್ಗೆ ಆ ಖುಷಿನ ರಿಫ್ಲೆಕ್ಟ್ ಮಾಡ್ತಾ ಹೋಗುತ್ತೆ, ನಮ್ಗೆ ಎನರ್ಜಿಸ್ ಅನ್ನ ಕೊಡ್ತಾ ಹೋಗುತ್ತೆ. ಸೊ ಫೈಲ್ ನಂಬರ್ 1 ನಿಮ್ಮ ರೀಡಿಂಗ್ ನ ಶುರು ಮಾಡೋದಾದ್ರೆ, ಈ ಕ್ಷಣದ ನಿಮ್ಮ ವರ ಏನಾಗಿದೆ ಅಂತ ಹೇಳಿದ್ರೆ ತುಂಬಾ ಅಂದ್ರೆ ತುಂಬಾ ಅದ್ಭುತವಾದ ಒಂದು ಮೆಸೇಜ್ ಬಂದಿದೆ ನಿಮ್ಗೆ. ನಿಮ್ಮ ಪರಿಸ್ಥಿತಿಯಲ್ಲಿ ನೀವು ಏನ್ ಈ ಹಣಕಾಸಿನ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ರೆ ಅದರಿಂದ ಹೊರಗಡೆ ಬರುವಂತ ಸೂಚನೆ ಸಿಕ್ಕಿದೆ ನಿಮ್ಗೆ. ಖಂಡಿತವಾಗ್ಲೂ ನಿಮ್ಗೆ ಹಳೆ ಪ್ರಾಪರ್ಟಿ ಲಿಟಿಗೇಷನ್ ಅಲ್ಲಿ ಏನಾದ್ರು ಇದ್ರೆ ಅದು ನಿಮ್ದಾಗುವಂತ ಚಾನ್ಸಸ್ ಒದಗಿ ಬರ್ತಾ ಇದೆ. ಮತ್ತೆ ನೀವು ಏನ್ ಕ್ವಾರಲ್ ನ ಮಾಡ್ಕೊಂತ ಇದ್ರಿ, ಯಾರ ಹತ್ರ ಒಂದು ಮಾತುಕತೆ ಆಡಿ ಈ ವಿಷಯವಾಗಿ ಗೊಂದಲಗಳನ್ನ ಕ್ರಿಯೇಟ್ ಆಗಿತ್ತು, ಅದು ಇವಾಗ ಸಾರ್ಟ್ ಔಟ್ ಆಗುವಂತ ಸಂದರ್ಭ ಬಂದಿದೆ. ನಿಮ್ಮ ಮನೆಯ ಹಿರಿಯರೊಬ್ರು ನಿಮ್ಗೆ ಅಂತ ಎತ್ತಿಟ್ಟಿದ್ದ ಅಥವಾ ಕೂಡಿಟ್ಟಿದ್ದ ಒಂದು ಸಂಪತ್ತನ್ನ ನಿಮ್ಗೆ ಹಂಚುವಂತ ಸಂದರ್ಭ ಬಂದಿದೆ. ಇದು ಎಂತ ಒಂದು ಖುಷಿಯಾದ ಒಂದು ವರ ಅಥವಾ ಒಂದು ಸಂದೇಶ ದೇವ್ರ ಕಡೆಯಿಂದ ಸಿಗ್ತಾ ಇದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಿಮ್ಮ ಪಾಲಿನ ಒಂದು ಪುಣ್ಯದ ಫಲ ಇವಾಗ ಸಿಗುವಂತ ಸಂದರ್ಭ. ಫೈಲ್ ನಂಬರ್ 1 ಕಂಪ್ಲೀಟ್ ಆಗಿ ನಿಮ್ಮ ಮನೆಯಲ್ಲಿ ಒಂದು ಗುಡ್ ಅಂಡ್ ಪಾಸಿಟಿವ್ ಎನರ್ಜಿ ಕೈಗೊಳ್ತಾ ಇದೆ. ಅದು ಯಾವುದೇ ರೀತಿಯಾದ ಸಮಯ ಆಗಿರ್ಬೋದು, ಸಂದರ್ಭ ಆಗಿರ್ಬೋದು, ಅನ್ಎಕ್ಸ್ಪೆಕ್ಟೆಡ್ ಆಗಿ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇರುವಂತ ಅತಿಥಿ ನಿಮ್ ಮನೆಗ್ ಬರ್ಬೋದು, ನೀವು ಬಯಸ್ತಾ ಇರುವಂತ ಗಿಫ್ಟ್ ನ ಅಥವಾ ನೀವು ಅನುಕೂಲವಾಗಿ ಬಯಸ್ತಾ ಇರುವಂತ ವರನ ಅವ್ರ ಕಡೆಯಿಂದ ನೀವು ಪಡ್ಕೊಬಹುದು. ಸಾಕಷ್ಟು ಇದಲ್ದೇನೆ ನೀವು ತುಂಬಾ ಇಷ್ಟಪಡ್ತಾ ಇರುವಂತ ಪ್ರೀತಿ ಪಾತ್ರರಿಂದ ನಿಮ್ಗೆ ಆಗಿ ಅಂತ ಇಟ್ಟಿದ್ದ ಒಂದು ಕೂಡಿಟ್ಟಿದ್ದ ಒಂದು ಸೀಕ್ರೆಟ್ ಅಮೌಂಟ್ ಅಥವಾ ಒಂದು ಸೀಕ್ರೆಟ್ ಅಮೌಂಟ್ ಆಫ್ ಪಾಲಿಸಿ ಅಮೌಂಟ್ ಆಗಿರ್ಬೋದು ಅಥವಾ ಚೀಟಿ ಅಮೌಂಟ್, ಆ ತರ ಏನಾದ್ರೂ ಒಂದು ಪಿಗಿ ಬ್ಯಾಂಕ್ ಅಲ್ಲಿ ಇಟ್ಟಿರ್ತಾರೆ ಗೊತ್ತಾ, ಅದು ಅವ್ರು ಯಾರಿಗೆ ಕೊಡ್ಬೇಕಂತ ಇರುತ್ತೆ ಈ ಟೈಮ್ ನಲ್ಲಿ ಅದು ನಿಮ್ಗೆ ಕನೆಕ್ಟ್ ಆಗುತ್ತೆ. ಸೊ ಅವ್ರು ಎಷ್ಟು ಪ್ರೀತಿಯಿಂದ ಹಣನ ನಿಮ್ಗೋಸ್ಕರ ಎತ್ತಿಟ್ಟಿದ್ರು ಅಂದ್ರೆ ಅದನ್ನ ಇವಾಗ ರಿವೀಲ್ ಮಾಡೋಂತ ಸಮಯ, ಎಲ್ಲಾ ಖುಷಿನ ಹಂಚ್ಕೊಳ್ಳೋಂತ ಸಮಯ. ಹೆಚ್ಚು ಕಡಿಮೆ ನಿಮ್ ಹೆಸರಲ್ಲಿ ಇರ್ಬೇಕಾಗಿದ್ದಂತ ಪ್ರಾಪರ್ಟಿ ಈಗ ನಿಮಗೆ ಬರೋಂತ ಸಮಯ. ಇಂಥ ವರನ ದೇವರು ನಿಮ್ಗೋಸ್ಕರ ಈ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ. ನಿಮ್ಮ ಮನೆಯಲ್ಲಿ ಒಂದು ಒಳ್ಳೆ ಪಾಸಿಟಿವಿಟಿ, ಒಂದು ಹೈಕ್ ನ ನೋಡ್ಬೋದು, ಅಂದ್ರೆ ಇಂಪ್ರೂವ್ಮೆಂಟ್ ನ ನೋಡ್ಬೋದು, ಎಕ್ಸ್ಪೆಕ್ಟ್ ಮಾಡ್ಬೋದು. ನಿಮ್ಮ ಮನೆಯಲ್ಲಿ ಒಂದು ಒಳ್ಳೆ
ವಿಷಯ, ಸಂದರ್ಭ ಅಥವಾ ಒಂದು ಸಮೃದ್ಧಿನ ನೀವು ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ. ಫೈಲ್ ನಂಬರ್ 1 ಅದು ಯಾವ ರೀತಿ ಅಂತ ಹೇಳಿದ್ರೆ, ನಿಮ್ಮ ಮನೆಯಲ್ಲಿ ನಿಮ್ಮೊಬ್ಬರಿಗೆ ಅಲ್ಲ, ಎಲ್ಲರಿಗೂ ಕೂಡ ಪಾಸಿಟಿವಿಟಿ ಇರೋಂಥದ್ದು, ಮತ್ತೆ ಅದನ್ನ ನೀವು ಒಬ್ರಿಗೊಬ್ರು ಹಂಚ್ಕೊಳ್ಳೋ ಆ ಖುಷಿನ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋ ಎಲ್ಲೋ ಒಂದ್ ಕಡೆ ನೀವು ಅನ್ಕೊಳಕ್ ಆಗದಿರಷ್ಟು ಒಂದ್ ವೇಳೆ ಆ ಲೆವೆಲ್ಗೆ ರೀಚ್ ಆಗಕ್ ಹೋಗದೆ ಇದ್ರೆ ಹಣಕಾಸಿನ ಪರಿಸ್ಥಿತಿಯಲ್ಲಿ, ಅದು ಏನು ಕೂಡ ತೊಂದ್ರೆ ಇಲ್ಲ. ಬಟ್ ದೇವ್ರು ನಿಮ್ಗೆ ಎತ್ತಿಟ್ಟಿದೆ ಇಷ್ಟು ಅಂತ ಹೇಳಿ ನೀವು ಈ ಟೈಮ್ ನಲ್ಲಿ ಅದನ್ನ ಎಕ್ಸೆಪ್ಟ್ ಮಾಡ್ಕೊಳ್ಳಿ, ರಿಸೀವ್ ಮಾಡ್ಕೊಳ್ಳಿ. ಸೊ ಮುಂದಿನ ದಿನಗಳಲ್ಲಿ ಈ ಅಡಿಪಾಯ ಏನಿದೆ ಅದು ಮುಂಬಡ್ತಿ ಆಗ್ತಾ ಹೋಗುತ್ತೆ. ನಿಮ್ಗೆ ಹೆಚ್ಚು ಹೆಚ್ಚು ಅದು ಪ್ರೊಟೆಕ್ಟ್ ಮಾಡ್ತಾ ಹೋಗುತ್ತೆ. ಮತ್ತೆ ನಿಮ್ಮಲ್ಲಿರುವಂತ ಈ ಹಣ ಏನಿರುತ್ತೆ, ಸ್ಮಾಲ್ ಸೇವಿಂಗ್ಸ್ ನಾಳೆ ದಿನ ಹ್ಯೂಜ್ ಸೇವಿಂಗ್ಸ್ ಆಗುವಂತ ಚಾನ್ಸಸ್ ಇದೆ. ಓನ್ಲಿ ಒನ್ ಥಿಂಗ್, ನಿಮ್ ಮುಂದೆ ಇರುವಂತ ಚಾಲೆಂಜ್ ಏನಂದ್ರೆ, ನೀವ್ ಈ ತರ ಒಂದು ಯಶಸ್ಸನ್ನ ಅಥವಾ ಸುಖ ಅಥವಾ ಶಾಂತಿ ಸಮೃದ್ಧಿಯನ್ನ ಅಟ್ರಾಕ್ಟ್ ಮಾಡಿದ್ಮೇಲೆ ನಿಮ್ಮಲ್ಲಿ ಬರೋಂತ ಏನ್ ಈ ಸಂಬಂಧಗಳಿದೆ, ಬಾಂಧವ್ಯಗಳಿದೆ, ಅದನ್ನ ನೀವು ಪ್ರೊಟೆಕ್ಟ್ ಮಾಡ್ಕೋಬೇಕಾಗಿರೋಂಥದ್ದು ಇಲ್ಲಿ ನಿಮ್ಗೆ ಚಾಲೆಂಜ್ ಆಗಿರುವಂತ ವಿಷಯ. ಯಾಕಂದ್ರೆ ಎಲ್ಲಾರುನು ನೀವು ಅಬ್ಸರ್ವ್ ಮಾಡಿರ್ಬೋದು, ಎಷ್ಟೋ ವಿಷಯಗಳು ಬಂದಾಗ ತುಂಬಾ ಅಂದ್ರೆ ತುಂಬಾ ಖುಷಿಯಾಗಿದ್ದಲ್ಲೂ ಕೂಡ ಕೆಲವೊಂದ್ ಮಾತು ನಮ್ಗಳಿಗೆ ಹರ್ಟ್ ಅನ್ನ ಮಾಡ್ಬಿಡುತ್ತೆ. ಅದಕ್ಕೋಸ್ಕರ ನೀವು ಇಲ್ಲಿ ಮಾಡ್ಬೇಕಾಗಿರುವಂತ ಮುಖ್ಯವಾದ ಕೆಲಸ ಏನಪ್ಪಾ ಅಂತ ಅಂದ್ರೆ, ಖಂಡಿತವಾಗ್ಲೂ ನಿಮ್ಮ ಭಾವನೆಗಳನ್ನ ಹತೋಟಿಯಲ್ಲಿ ಇಟ್ಕೋಬೇಕು. ಎಲ್ಲರನ್ನು ಖುಷಿಯಾಗಿ ನೋಡ್ಕೊಳ್ಳೋದಕ್ಕೆ ಪ್ರಯತ್ನಿಸ್ಬೇಕು. ಯಾಕಂದ್ರೆ ನಾವು ನಮ್ಮನ್ನ ಖುಷಿಯಾಗಿ ಇಟ್ಕೊಳ್ಳೋದು ಎಷ್ಟು ಕಷ್ಟನೋ, ಹಾಗೆ ಇನ್ನಿತರನ್ನು ಕೂಡ ಪ್ರೊಟೆಕ್ಟ್ ಮಾಡಿ ಖುಷಿಯಾಗಿ ಇಟ್ಕೊಳ್ಳುವಂಥದ್ದು ಬಹಳ ಕಷ್ಟವಾದ ವಿಷಯ. ಯಾಕಂದ್ರೆ ಪ್ರತಿಯೊಬ್ಬರ ಭಾವನೆಗೂ, ಪ್ರತಿಯೊಬ್ಬರ ಆಸೆಗೂ, ಪ್ರತಿಯೊಬ್ಬರ ಆಕಾಂಕ್ಷೆಗೂ ನಾವಿಲ್ಲಿ ಬೆಲೆ ಕೊಡ್ಬೇಕಾಗಿರೋದು ಖಂಡಿತವಾಗ್ಲೂ ಗಣನೀಯ. ಯೂನಿವರ್ಸ್ ನಮ್ಮೆಲ್ಲರನ್ನು ಪ್ರೊಟೆಕ್ಟ್ ಮಾಡುತ್ತೆ, ನಮ್ಮೆಲ್ಲರನ್ನು ಖುಷಿಯಾಗಿರುತ್ತೆ, ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಒಳ್ಳೇದನ್ನೇ ಇಟ್ಟಿರುತ್ತೆ. ಸೊ ನಾವು ಅವ್ರು ಹೇಳುವಂತ ಪದಗಳನ್ನ ಅಥವಾ ನಾವು ಅವ್ರಿಗೆ ಹೇಳುವಂತ ಪದಗಳನ್ನ ಒಳ್ಳೆ ರೀತಿಯಲ್ಲಿ ಬಳಸೋಣ. ಕೆಟ್ಟ ಭಾಷೆಯನ್ನ ಬಿಟ್ಟು, ಬೇಡದೇ ಇರುವಂತ ಪದಗಳನ್ನ ಬಿಟ್ಟು ನಾವ್ ಯಾವಾಗ ಮಾತಾಡ್ತಾ ಹೋಗ್ತೀವಿ ಕೂಡ, ಅವಾಗ ಯೂನಿವರ್ಸ್ ನಮ್ಗೆ ಅದನ್ನ ರಿವರ್ಸ್ ಮಾಡಿ ಕೊಡುತ್ತೆ, ದುಪ್ಪಟ್ಟು ಮಾಡಿ ಆ ಎನರ್ಜಿನ ಕೊಡುತ್ತೆ. ಒಳ್ಳೆ ರೀತಿಯಲ್ಲಿ ಜನನ ನಮ್ಮ ಹತ್ರ ಮಾತಾಡ್ಸುತ್ತೆ, ಒಳ್ಳೆ ರೀತಿಯಾಗಿ ನಮ್ಮ ಹತ್ರ ಅವ್ರನ್ನ ಅಟ್ರಾಕ್ಟ್ ಮಾಡುತ್ತೆ. ಅವರು ನಮ್ಗೆ ಕೆಟ್ಟದ್ ಬಯಸ್ಬೇಕು ಅಂತ ಇದ್ರು, ಕೆಟ್ಟದ್ ಮಾತಾಡ್ಬೇಕು ಅಂತ ಇದ್ರು, ಅವ್ರ ಬಾಯಲ್ಲಿ ಒಳ್ಳೆ ಪದಗಳನ್ನ ಯೂನಿವರ್ಸ್ ನಿಮ್ಗೆ ಬಳಸ್ತಾ ಹೋಗುತ್ತೆ. ಇಲ್ಲಿ ನಿಮ್ಗೆ ಅರ್ಥ ಆಗ್ಬೇಕಾಗಿರೋಂಥದ್ದು ಏನಂದ್ರೆ, ದೇವ್ರು ನಿಮ್ಗೆ ಕೊಡ್ತಾ ಇರೋಂತ ವರ ಹಾಗೂ ನಿಮ್ ಮುಂದೆ ಇರೋಂತ ಚಾಲೆಂಜ್. ಸೊ ನೀವೀಗ ಮಾಡ್ಬೇಕಾಗಿರೋಂಥದ್ದು ಏನ್ ಗೊತ್ತಾ, ಅತ್ಯಂತ ಮುಖ್ಯವಾದದ್ದು ಏನಂತ ಹೇಳಿದ್ರೆ, ನೀವೀಗ ನಿಮ್ಗೆ ಆಗಿದಂತ ಈ ಹಳೆಯ ನೋವುಗಳು, ಸಂಸಾರದಲ್ಲಾಗಿರ್ಬೋದು, ಸಂಬಂಧಗಳಲ್ಲಾಗಿರ್ಬೋದು, ಅದನ್ನ ನೀವು ಮರೆತು ಸ್ವಲ್ಪ ಮುಂದೆ ನಡಿಬೇಕಾಗತ್ತೆ. ಯಾಕಂತಂದ್ರೆ ನಾವು ಹಳೆಯದನ್ನೇ ಯೋಚನೆ ಮಾಡ್ತಾ ನಾವು ಎಲ್ಲಿ ಹಳೆಯ ವಿಷಯಗಳಿಗೆ ಪ್ರಾಧಾನ್ಯತೆಗಳನ್ನ ಕೊಡ್ತಾ ಹೋಗ್ತೀವೋ ಅಲ್ಲಿ ನೋವೇ ಜಾಸ್ತಿ. ಎಷ್ಟೋ ಕೆಲವೊಂದು ವಿಷಯಗಳಲ್ಲಿ ಮಾತ್ರ ನಾವು ಖುಷಿಯನ್ನ ನೆನಪು ಮಾಡ್ಕೊಬಹುದು, ಬಿಟ್ರೆ ಕೆಲವೊಂದು ನಮ್ಮ ಜೀವನದಲ್ಲಿ ನಡೆದಿರುವಂತ ಕಹಿ ಘಟನೆಗಳನ್ನ ನೆನಪಲ್ಲಿ ಇಟ್ಕೊಂಡು ನಾವು ಎಷ್ಟೋ ಖುಷಿ ವಿಷಯಗಳನ್ನ ಕೈ ಬಿಟ್ಬಿಟ್ಟಿರ್ತೀವಿ. ಅದಕ್ಕೋಸ್ಕರ ಈಗ ಇನ್ನೊಂದು ವಿಷಯ ನಿಮ್ಮಲ್ಲಿ ಏನ್ ಗಮನಕ್ಕೆ ತರ್ಬೇಕು ಅಂತ ಹೇಳಿದ್ರೆ, ಸೂರ್ಯ ಅಥವಾ ಚಂದ್ರನಲ್ಲಿ ಒಂದು ಮೋಡ ಕವಿದಾಗ ವಾತಾವರಣ ಹೇಗಿರುತ್ತೆ, ಆ ತರದೊಂದು ಮನಸ್ಥಿತಿ ನಿಮ್ಮ ಜೀವನದಲ್ಲಿ ಬಂದ್ಬಿಡುತ್ತೆ. ಎಲ್ಲಿ ನೀವು ಸಂಬಂಧಗಳನ್ನ ಸರಿಯಾಗಿ ಇಟ್ಕೊಳ್ಳಲ್ವೋ, ಅಥವಾ ನಿಮ್ಮ ಫೀಲಿಂಗ್ಸ್, ಓಕೆನಾ, ನಿಮ್ಮ ಮನಸ್ಸಿನಲ್ಲಿ ಯಾವ ರೀತಿಯಾದ ಒಂದು ಫೀಲಿಂಗ್ಸ್ ನ ನೀವು ಹಿಡಿತದಲ್ಲಿ ಇಟ್ಕೊಳಕ್ಕೆ ಹೋಗದೆ ಹೋದ್ರೆ ಈ ರೀತಿಯಾದ ಒಂದು ಘಟನೆನ ನೀವು ಫೇಸ್ ಮಾಡಬೇಕಾಗುತ್ತೆ. ಸೊ ಅವಾಗ ನೀವು ಯಾವ ರೀತಿಯಾದ ಒಂದು ಫೀಲಿಂಗ್ಸ್ ನ ತಗೊಂಡ್ಬಿಡ್ತೀರಾ ಅಂತ ಹೇಳಿದ್ರೆ, ಇನ್ ಮುಂದೆ ನನ್ನ ಜೀವನದಲ್ಲಿ ನಾನು ಇನ್ನೇನು ಮಾಡೋದಕ್ಕಾಗಲ್ಲ, ಇದು ನನ್ ಕೈ ಮೀರಿ ಹೊಟ್ಟೋಗಿದೆ, ನಾನು ಇದನ್ನೆಲ್ಲ ಬಿಟ್ಟು ಮುಂದೆ ಹೋಗ್ಬೇಕಾಗತ್ತೆ ಅಂತ ಅವರು ಒಂದು ಪರಿಸ್ಥಿತಿಗೆ, ಒಂದು ನಿರ್ಧಾರಕ್ಕೆ ಬರೋಂತ ಸಾಧ್ಯತೆಗಳಿರುತ್ತೆ. ಸೊ ನಿಮ್ಗೆ ಇಲ್ಲಿ ದೇವ್ರು ಕೊಟ್ಟಿರೋಂತ ವರ ಹಾಗೂ ನಿಮ್ಗೆ ಇರ್ಬೇಕಾಗಿರೋಂಥದ್ದು ಒಂದು ಏನ್ ಹೇಳ್ತಾರೆ ಚಾಲೆಂಜ್, ನೀವು ಮಾಡ್ಬೇಕಾಗಿರುವಂತ ಚಾಲೆಂಜ್, ನಿಮ್ಮ ಮುಂದೆ ಇರುವಂತದ್ದೊಂದು ಚಾಲೆಂಜು, ಜೊತೆಗೆ ನೀವು ಮಾಡ್ಬೇಕಾಗಿರುವಂತ ಒಂದು ವಿಷಯ, ಗಣನೀಯವಾಗಿ ತಗೊಳ್ಬೇಕಾಗಿರುವಂತ ವಿಷಯ, ಇದೆಲ್ಲನೂ ನೀವು ಗಮನದಲ್ಲಿ ಇಟ್ಕೊಂಡ್ರೆ ನಿಮ್ಗೆ ರಿಸಲ್ಟ್ ಯಾವ ರೀತಿ ಇರುತ್ತೆ ಅಂದ್ರೆ, ಒಂದು ಸುಖವಾದ ಸಂಸಾರದ ಒಂದು ಪಿಕ್ ಇಲ್ಲೇನ್ ನಿಮಗ್ ಕಾಣ್ತಾ ಇದೆ, ಆ ಜೀವನ ನೆಮ್ಮದಾಗಿರುತ್ತೆ. ನೀವು ಆ ಕಾರ್ಡನ್ನೇ ಒಂದು ಗಮನಿಸಿ ನೋಡಿ, ಫೈಲ್ ನಂಬರ್ 1, ಖಂಡಿತವಾಗ್ಲೂ ನಿಮ್ಗೆ ಅಲ್ಲಿ ಎನರ್ಜೀಸ್ ಮತ್ತೆ ಡಿವೈನ್ ಯೂನಿವರ್ಸ್ ನಿಮ್ಗೆ ಮೆಸೇಜ್ ಅನ್ನ ಕೊಡ್ತಾ ಹೋಗುತ್ತೆ ನಿಮ್ಮ ಮೈಂಡ್ ಅಲ್ಲಿ ಹೇಗೆ ಒಬ್ರು ಗಂಡ ಹೆಂಡತಿ ಮತ್ತೆ ಮಕ್ಕಳು ಎಷ್ಟು ಖುಷಿಯಾಗಿ ಆಟ ಆಡ್ಕೊಂಡಿದಾರೋ
ಆ ರೀತಿಯಾದ ಒಂದು ಸಂಸಾರ ನಿಮ್ಗೆ ಸಿಗುತ್ತೆ. ಒಂದು ಅತ್ಯದ್ಭುತವಾದ ಮನೆ, ಆ ಒಳ್ಳೆ ಎನರ್ಜಿ ಇರುವಂತ ಒಂದು ರಿಲೇಶನ್ಶಿಪ್, ಆರೋಗ್ಯವಂತವಾದ ಮಕ್ಕಳು, ಇಂಥ ಒಂದು ಖುಷಿನೇ ಅಥವಾ ವಿಷಯನೇ ಅಲ್ವಾ ನಾವ್ ಎಲ್ಲಾರು ಎಕ್ಸ್ಪೆಕ್ಟ್ ಮಾಡುವಂತದ್ದು. ಮತ್ತೆ ನಮ್ಮ ಆಸೆಗಳು ಕೈಗೂಡುವಂತದ್ದು, ನಮ್ಮ ಕನಸುಗಳು ಈಡೇರುವಂತದ್ದು, ಇಂಥ ಒಂದು ಜೀವನಕ್ಕೆ ಅಲ್ವಾ ನಾವು ಪ್ರತಿ ಒಂದು ದಿನ ದೇವರಲ್ಲಿ ಮೊರೆಯನ್ನ ಇಡೋದು, ಮತ್ತೆ ಒಂದು ಪ್ರಾರ್ಥನೆಯನ್ನ ಇಡೋದು. ಅದು ನಿಮ್ ಕೈಗೂಡುತ್ತೆ ಏನು ಅಂತ ನೀವು ಗಮನಿಸಿದ್ರೆ, ದೇವ್ರು ಕೊಟ್ಟಿರೋಂತ ವರ, ನಿಮ್ ಮುಂದೆ ಇರುವಂತ ಚಾಲೆಂಜ್, ನೀವ್ ಮಾಡ್ಬೇಕಾಗಿರೋಂತ ವಿಷಯ, ಇದಿಷ್ಟನ್ನು ನೀವು ಗಮನಕ್ಕೆ ತಗೊಂಡ್ರೆ ನಿಮ್ಗೆ ಔಟ್ಪುಟ್, ಒಂದು ರಿಸಲ್ಟ್ ಯಾವ ರೀತಿ ಇರುತ್ತೆ ಅಂದ್ರೆ, ಇಲ್ಲಿ ಕಾಣ್ತಾ ಇರೋಂತ ಕಾರ್ಡ್ ತರ ನೀವು ಕೂಡ ಖುಷಿಯಾಗಿ ಒಂದು ಹ್ಯಾಪಿ ಲೈಫ್ ನ ಲೀಡ್ ಮಾಡಬಹುದು ಅಂತ ಡಿವೈನ್ ಯೂನಿವರ್ಸ್ ಇವತ್ತು ನಿಮ್ಗೆ ಮೆಸೇಜ್ ಅನ್ನ ಕೊಡ್ತಾ ಇದೆ. ಇಟ್ ವಾಸ್ ಎನ್ ವಂಡರ್ಫುಲ್ ರೀಡಿಂಗ್ ಅಂಡ್ ಮೆಸೇಜ್ ಯೂನಿವರ್ಸ್ ಕಡೆಯಿಂದ ಅಂತ ನಿಮ್ಗೆ ಹೇಳ್ತಾ, ಫೈಲ್ ನಂಬರ್ 1 ಟುಗೆದರ್ ಫೇರೀಸ್ ಕಡೆಯಿಂದ ನಿಮ್ಗೊಂದು ಯೂನಿಕ್ ಮೆಸೇಜ್ ಏನಿದೆ ಈ ರೀಡಿಂಗ್ ನ ಕುರಿತಾಗಿ, ಈ ರೀಡಿಂಗ್ ನ ರಿಲೇಟೆಡ್ ಆಗಿ ಅಂತ ಕೇಳೋಣ ಬನ್ನಿ. ಸೊ ಜರ್ನಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಹೌದು, ಇದೆಲ್ಲಾನು ಒಂದು ಜರ್ನಿನೇ ಅಲ್ವಾ ನಾವು ಮಾಡ್ತಾ ಇರೋಂಥದ್ದು. ದಿನೇ ನಾವು ಮಾಡ್ತಾ ಇರೋಂಥದ್ದೇ ಒಂದು ಜರ್ನಿ. ಅಲ್ಟಿಮೇಟ್ ಆಗಿ ನಾವು ರೀಚ್ ಆಗ್ಬೇಕಾಗಿರೋಂಥದ್ದು ಒಂದು ಪ್ರಾಪರ್ ಗೋಲ್. ಇಟ್ಸ್ ಟೈಮ್ ಟು ಪ್ರಿಪೇರ್ ಫಾರ್ ಯೋರ್ ಜರ್ನಿ. It may be improper to you or planned. Either way, make sure you're ready when the time comes. Pack your passport now ಅಂತ ಹೇಳ್ತಾ ಇದ್ದಾರೆ. ಸೊ ಇದ್ರದ್ದು ಮೆಸೇಜ್ ಯಾವ ರೀತಿ ನಿಮ್ಗೆ ಕನೆಕ್ಟ್ ಆಗ್ತಿದೆ ಅಂತ ಹೇಳಿದ್ರೆ, ಖಂಡಿತವಾಗ್ಲೂ ನಾವು ಮುಂದೆ ಬರುವಂತ ದಿನಗಳಿಗೆ ಪ್ರಿಪೇರ್ಡ್ ಆಗಿರ್ಬೇಕು. ಒಂದ್ ರೀತಿ ಮಾನಸಿಕವಾಗಿ ನಾವೆಲ್ಲಿ ಪ್ರಿಪೇರ್ಡ್ ಆಗಿರ್ತೀವೋ ಅಂತ ಸಮಯದಲ್ಲಿ ಯಾವುದೇ ರೀತಿಯಾದ ಚಾಲೆಂಜಸ್ ಬಂದ್ರು ನಾವು ಫೇಸ್ ಮಾಡೋದಕ್ಕೆ ಪ್ರಿಪೇರ್ಡ್ ಆಗಿರ್ತೀವಿ. ಯಾವ ರೀತಿಯಾದ ಒಂದು ಸಂದರ್ಭ ಬಂದ್ರು ನಾವು ಗೊಂದಲಗೊಳ್ದೆ ಅದನ್ನ ಕರೆಕ್ಟ್ ಆಗಿ ಹ್ಯಾಂಡಲ್ ಮಾಡಿ ಒಂದೊಳ್ಳೆ ರಿಸಲ್ಟ್ ಅನ್ನ ನಾವು ತೆಗಿತೀವಿ. ಸೊ ಇದನ್ನ ಡಿವೈನ್ ಯೂನಿವರ್ಸ್ ನಿಮ್ಗೆ ಇವತ್ತು ಮೆಸೇಜ್ ನ ಕೊಟ್ಟಿದೆ ಅಂತ ಹೇಳ್ತಾ, ಫೈಲ್ ನಂಬರ್ 1 ನಾನ್ ಹೇಳಿದ್ದನ್ನ ಖಂಡಿತವಾಗ್ಲೂ ಗಮನ ಇಟ್ಟು ಕೇಳಿ. ಈ ರೀತಿ ನೀವು ನಡ್ಕೊಂಡ್ರೆ ನಿಮ್ಗೆ ಒಳ್ಳೆ ಮೆಸೇಜ್ ಇದೆ, ಒಳ್ಳೆ ದಾರಿ ಇದೆ ಅಂತ ಹೇಳ್ತಾ ಇವತ್ತಿನ ರೀಡಿಂಗ್ ನ ನಾನು ನಿಮ್ಗೆ ಮುಗಿಸ್ತಾ ಇದ್ದೀನಿ. ಫೈಲ್ ನಂಬರ್ 1, ಥ್ಯಾಂಕ್ಸ್ ಫಾರ್ ವಾಚಿಂಗ್. ವೆಲ್ಕಮ್. ಫೈಲ್ ನಂಬರ್ 2, ನಿಮ್ಮ ನಂಬರ್ ಬಂದು 42, ಯೋರ್ ಪ್ರೇಯರ್ಸ್ ಆರ್ ಬೀಯಿಂಗ್ ಆನ್ಸರ್ಡ್ ಅಂತ ಹೇಳಿ ನೀವು ಫೈಲ್ ಸೆಲೆಕ್ಟ್ ಮಾಡಿರೋಂಥದ್ದು ಫೈಲ್ ನಂಬರ್ 2. ನಿಮ್ಮ ರೀಡಿಂಗ್ ನ ಹೇಗೆ ಡಿವೈನ್ ಯೂನಿವರ್ಸ್ ಮಾಡಕ್ ಹೊರಟಿದೆ ಅಥವಾ ಏನ್ ಮೆಸೇಜ್ ಅನ್ನ ಕೊಡಕ್ ಹೊರಟಿದೆ ಅಂತ ನೋಡೋಣ ಬನ್ನಿ. ಓಕೆ, ದೇರ್ ಇಸ್ ಅ ವಂಡರ್ಫುಲ್ ಮೆಸೇಜ್. ನಿಮಗೂ ಕೂಡ ಒಂದು ಅತ್ಯದ್ಭುತವಾದ ಸಂದೇಶನ ಡಿವೈನ್ ಯೂನಿವರ್ಸ್ ಕೊಡಕ್ ಹೊರಟಿದೆ. ಫೈಲ್ ನಂಬರ್ 2, ಇದು ನಿಮ್ಮ ಒಂದು ಪುಣ್ಯದ ಫಲ ಸಿಗುವಂತ ಸಂದರ್ಭ. ನೀವು ಯಾವ ರೀತಿಯಾದ ಒಂದು ಕಷ್ಟನ ಪಟ್ಟಿದ್ರಿ ಅಥವಾ ಯಾವ ರೀತಿಯಾದ ಒಂದು ಅಪೇಕ್ಷೆನ ಪಟ್ಟಿದ್ರಿ, ಅದು ಈಗ ಕೈಗೂಡುವಂತ ಸಂದರ್ಭ. ನಿಮ್ಮ ಏನ್ ಹೇಳ್ತಾರೆ, ಒಂದು ಲವ್ ಲೈಫ್ ಅಥವಾ ಫ್ಯಾಮಿಲಿ ಲೈಫ್ ಸರಿ ಹೋಗುವಂತ ಒಂದು ಸಿಚುವೇಶನ್, ಒಳ್ಳೆ ಸೆಲೆಬ್ರೇಷನ್ ಹಾಗೂ ಗ್ರೋತ್ ಇರುವಂತ ಸಮಯ. ಮತ್ತೆ ದೇವರು ನಿಮ್ಗೆ ಈ ರೀತಿ ಆಶೀರ್ವಾದ ಮಾಡ್ತಾ ಇದ್ದಾರೆ. ನೀವ್ ಯಾವ ರೀತಿಯಾದ ಒಂದು ಔಟ್ಪುಟ್ ಅನ್ನ ನಿಮ್ ಲೈಫ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಿದ್ರಿ, ಅಥವಾ ನಾನು ಈ ರೀತಿ ಡ್ರೆಸ್ ಅಪ್ ಆದ್ರೆ ನಾನು ಚೆನ್ನಾಗಿ ಕಾಣಿಸ್ತೀನಿ, ಅಥವಾ ನಾನು ಈ ರೀತಿ ಒಡವೆಗಳನ್ನ ಹಾಕೊಂಡ್ರೆ ನಾನು ಸುಂದರವಾಗಿ ಕಾಣ್ತೀನಿ ಅಂತ ಇತ್ತೋ, ಅದು ಈಗ ದೇವರು ನಿಮ್ಗೆ ಕೊಡ್ತಾ ಇರೋಂತ ಒಂದು ವರ. ಇಲ್ಲಿ ಪ್ರತಿಯೊಬ್ಬರಿಗೂ ಅಂದ್ರೆ ಮುಖ್ಯವಾಗಿ ಮಹಿಳೆಯರಿಗೆ ದೇವರು ಇಲ್ಲಿ ಒಂದ್ ಸ್ವಲ್ಪ ಜಾಸ್ತಿನೇ ಒಂದು ವರನ ಅಂದ್ರೆ ಅವರ ಬೇಡಿಕೆನ ಈಡೇರಿಸ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಇಲ್ಲಿ ಖಂಡಿತವಾಗ್ಲೂ ಇಬ್ರು ಜೆಂಡರ್ಸ್ಗೆ ದೇವ್ರು ಇಲ್ಲಿ ಆಶೀರ್ವಾದ ಮಾಡ್ತಾ ಇದ್ದಾರೆ, ಮುಖ್ಯವಾಗಿ ಭಾವನೆಗಳ ಕುರಿತಾಗಿ, ಸಂಬಂಧಗಳ ಕುರಿತಾಗಿನೂ ಕೂಡ. ಇಲ್ಲೇನಾದ್ರೂ ಕೆಲವು ಮಹಿಳೆಯರು ತಮ್ಮ ಒಂದು ಪ್ರೆಗ್ನೆನ್ಸಿ ವಿಷಯವಾಗಿ ಗುಡ್ ಮ್ಯಾಟರ್ಸ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ, ಖಂಡಿತವಾಗ್ಲೂ ನಿಮ್ಗೂ ಇಲ್ಲೂ ಕೂಡ ಒಂದು ಗುಡ್ ಮೆಸೇಜ್ ಕಾಯ್ತಾ ಇದೆ. ಡಿಯರ್ ವುಮೆನ್ಸ್, ಟುಗೆದರ್ ಇಲ್ಲಿ ನಿಮ್ಗೆ ಏನಾದ್ರೂ ಒಂದು ಒಳ್ಳೆ ರಿಲೇಶನ್ಶಿಪ್ ಹುಡುಕಾಟದಲ್ಲಿದ್ರೆ ಅಥವಾ ಒಳ್ಳೆ ಸಂಬಂಧದ ಬಗ್ಗೆ ನೀವೇನಾದ್ರೂ ಇಲ್ಲಿ ಆಲೋಚನೆ ಮಾಡ್ತಾ ಇದ್ರೆ, ಅದು ಕೂಡ ಕೈಗೂಡುವಂತ ಸಮಯ. ಮತ್ತೆ ಇದೆಂತ ಒಂದು ಆಶೀರ್ವಾದ ನಿಮಗೆ ದೇವ್ರು ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ನೀವೀಗ ಒಂದು ರೀತಿ ಲಕ್ ಲೈಫ್ ನ ಲೀಡ್ ಮಾಡುವಂಥದ್ದು, ಒಂದ್ ರೀತಿ ಸುಖವಾಗಿ ಕುತ್ಕೊಂಡು ಸಿಗುವಂತ ಭೋಗ ಭಾಗ್ಯಗಳನ್ನ ಎಂಜಾಯ್ ಮಾಡುವಂತದ್ದು ಸಮಯನ ದೇವ್ರು ನಿಮ್ಗೆ ಕೊಡಕ್ ಹೊರಟಿದ್ದಾರೆ ಅಥವಾ ಕೊಟ್ಟಿದ್ದಾರೆ. ಮತ್ತೆ ನಿಮ್ಗೆ ಇಲ್ಲಿ ಬರೀ ನಿಮ್ಮ ಸುತ್ತ ಒಂದು ಪಾಸಿಟಿವ್ ಎನರ್ಜಿ, ಒಳ್ಳೆ ಸುದ್ದಿಗಳು ಮಾತ್ರ ನಿಮ್ಗೆ ಕೇಳಿ ಬರ್ತಾ ಇದೆ. ಒಂದು
ಖುಷಿಯ ವಿಷಯವಾಗಿ ಇದ್ದಂತ ನೆಗೆಟಿವ್ ವಿಷಯ ಎಲ್ಲ ಟ್ರಾನ್ಸ್ಫಾರ್ಮ್ ಆಗ್ತಾ ಇರುವಂತದ್ದು, ಅದು ನಿಮ್ಗೆ ಯಾವ ರೀತಿಯಾದ ಫಲಗಳನ್ನ ಕೊಡಕ್ ಹೊರಟಿದೆ ಅಂತಂದ್ರೆ, ಇದು ನಿಮ್ಮ ಪುಣ್ಯದ ಫಲನ ನೋಡುವಂತ ಟೈಮು. ಇದು ಒಂದ್ ರೀತಿ ಮ್ಯಾಜಿಕ್ ವಾಂಡ್ ತರ ನಿಮ್ಗೆ ದೇವ್ರು ಕೊಡ್ತಾ ಇರೋಂತ ಆದೇಶದಲ್ಲಿ ನೀವೇನೇ ಮಾಡಕ್ ಹೊರಟಿದ್ರು ಅಥವಾ ಏನೇ ಬಯಸಿದ್ರು ಅದು ಕೈಗೂಡುವಂತ ಸಮಯ. ಜೊತೆಗೆ ನಿಮ್ಗೆ ಈಗ ಒಂದು ಲಕ್ಸುರಿಯಸ್ ಲೈಫ್ ನ ಲೀಡ್ ಮಾಡೋಂತ ಒಂದು ಆಶೀರ್ವಾದನ ದೇವ್ರು ಕೊಟ್ಟಿದೆ. ಅದು ಯಾವ ಕಡೆಯಿಂದನಾದ್ರೂ ಒದಗ್ ಬರ್ಬೋದು. ನಿಮ್ ಕೈನಲ್ಲಿ ₹1 ಇಲ್ಲದೆ ಇದ್ರು ಕೂಡ ಯಾರ ಕಡೆಯಿಂದನಾದ್ರೂ ಸಿಗ್ಬೋದು, ಅಥವಾ ನಿಮ್ಮ ಒಂದು ಶ್ರಮದ ಫಲ ಇವಾಗ ನಿಮ್ಗೆ ಸಿಗಕ್ ಹೊರಟಿರ್ಬೋದು, ಅಥವಾ ಇದು ನಿಮ್ಮ ಮದ್ವೆ ಟೈಮ್ ಆಗಿರ್ಬೋದು, ಅಥವಾ ನಿಮ್ಮ ಯಾವ್ದಾದ್ರು ಕ್ಲೋಸ್ ರಿಲೇಷನ್ ಅಥವಾ ಕಸಿನ್ಸ್ ಮದ್ವೆನಲ್ಲಿ ಫಂಕ್ಷನ್ಸ್ ಅಲ್ಲಿ ನೀವು ಭಾಗಿಗೊಳ್ಳುವಂತ ಸಮಯ ಇರ್ಬೋದು. ಒಟ್ಟಿನಲ್ಲಿ ದೇವರು ನಿಮ್ಗೆ ಯಾವ ರೀತಿಯಾದ ಒಂದು ಆಶೀರ್ವಾದನ ಕೊಡ್ತಾ ಇದ್ದಾರೆ ಅಂತಂದ್ರೆ, ಒಂದು ಲಕ್ಸುರಿಯಸ್ ಅಂಡ್ ಕೂಲ್ ಲೈಫ್. ಓಕೆನಾ? ಎಲ್ಲಾರು ನಿಮ್ಮನ್ನ ನೋಡಿ ಒಂದು ರೀತಿ ಆಶ್ಚರ್ಯ ಪಡುವಂತದ್ದು ಅಥವಾ ಸ್ವಲ್ಪ ದೃಷ್ಟಿ ತಾಕುವಂಥದ್ದು, ಅಂತ ಅಸೂಯೆ ಪಡುವಂತ ಜೀವನನ ಜೀವಿಸಕ್ಕೆ ಹೊರಟಿದ್ದೀರಾ ನೀವು. ಫೈಲ್ ನಂಬರ್ 2, ಇದು ನಿಮ್ಗೆ ದೇವ್ರು ಕೊಡ್ತಾ ಇರೋಂತ ವರ. ಓಕೆನಾ? ನಿಮ್ಮ ಮುಂದೆ ಇರುವಂತ ಚಾಲೆಂಜ್ ಏನಪ್ಪಾ ಅಂತ ಅಂದ್ರೆ, ಈ ಪರಿಸ್ಥಿತಿಯಲ್ಲಿ ನಿಮ್ಮ ಒಂದು ಮಾನಸಿಕ ಸ್ಥಿಮಿತ ಸರಿ ಇಲ್ಲ. ಯಾಕಂತಂದ್ರೆ ನೀವು ತುಂಬಾ ಕನ್ಫ್ಯೂಷನ್ ಅಲ್ಲಿ ಇದ್ದೀರಾ. ಅದು ಯಾವ ರೀತಿ ಅಂತ ಹೇಳಿದ್ರೆ, ನೀವು ಏನಾದ್ರೂ ಒಂದ್ ವೇಳೆ ವರ್ಕ್ ಮಾಡ್ತಾ ಇದ್ರೆ ಆಫೀಸ್ ಅಂಡ್ ಮನೆ ಟೆನ್ಷನ್ ಅಲ್ಲಿ ಒಂದ್ ರೀತಿ ಸ್ಟಕಪ್ ಆಗಿರ್ಬೋದು, ಕಾಲೇಜ್ ಅಥವಾ ಪರ್ಸನಲ್ ಲೈಫ್ ಅಲ್ಲಿ ನೀವು ಸ್ಟಕಪ್ ಆಗಿರ್ಬೋದು, ಅಥವಾ ನಿಮ್ಗೆ ಹಣಕಾಸನ್ನ ಸರಿದೂಗ್ಸಕ್ಕೆ ಕರೆಕ್ಟ್ ಆಗಿ ಆಗದೆ ಇರಬಹುದು, ಅಥವಾ ನಿಮ್ಮ ಫ್ಯಾಮಿಲಿಗೆ ಒಂದು ಕ್ವಾಲಿಟಿ ಟೈಮ್ ನ ಕೊಡಕ್ಕಾಗ್ದೇನೆ ನೀವು ಇಲ್ಲಿ ಪರದಾಡ್ತಾ ಇರ್ಬೋದು. ಮತ್ತೆ ನಿಮ್ಗೆ ಇಲ್ಲಿ ಎಲ್ಲೋ ಒಂದ್ ಕಡೆ ಇನ್ನ ಒಂದ್ ಫೀಲಿಂಗ್ ಬಂದಿದೆ, ಇದು ಯಾವಾಗ ಮುಗಿಯುತ್ತೆ, ಇದು ಎಲ್ಲಿ ಹೋಗಿ ನಿಲ್ಲುತ್ತೆ ಅನ್ನೋದು ಕೂಡ ನಿಮ್ಗೆ ಗೊತ್ತಿಲ್ಲ. ಯಾಕಂದ್ರೆ ಮನ್ಸಿನ ತುಂಬಾ ಸಾಕಾದಷ್ಟು ಆಸೆಗಳು ಆಕಾಂಕ್ಷೆಗಳು ತುಂಬಿಕೊಂಡಿರೋಂತ ನೀವು ಈವರೆಗೂ ಮಾಡಿರೋಂಥದ್ದು ಶ್ರಮದ ಜೀವನ, ಶ್ರಮದ ಕೆಲಸ. ಮತ್ತೆ ನೀವು ಯಾವ ರೀತಿಯಾಗಿ ನಿಮ್ಮ ಮನಸ್ಸನ್ನ ಸಮತೋಲನದಲ್ಲಿ ಇಟ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದ್ದೀರಾ ಅಥವಾ ಹರಸಾಹಸನ ಮಾಡಿದೀರಾ ಅಂದ್ರೆ, ಖಂಡಿತವಾಗ್ಲೂ ಅದು ನಿಮ್ಗೆ ಈಗ ಒಂದು ಗುಡ್ ನ್ಯೂಸ್ ಕೊಡ್ತಾ ಇರೋಂತ ವಿಷಯ. ಯಾಕಂದ್ರೆ ಚಾಲೆಂಜಸ್ ಅಲ್ಲಿ ನಮ್ಗೆ ಯಾವ ರೀತಿ ಬರುತ್ತೆ ಅಂದ್ರೆ, ನಮ್ಗೆ ಎಲ್ಲಾ ಕನ್ಸುನು ಒಟ್ಟಿಗೆ ಬಂದು ಕೈಗೂಡುವಂತ ಸಮಯದಲ್ಲಿ ಎಲ್ಲೋ ಒಂದ್ ಕಡೆ ಆಗದೆ ಇದ್ರೆ ನಾವಲ್ಲಿ ನಿಂತೋಗ್ಬಿಡ್ತೀವಿ, ಕುಗ್ಗೋಗ್ಬಿಡ್ತೀವಿ. ಆಗ ನಾವ್ ಆ ತರದೊಂದು ಡಿಸಿಷನ್ ನ ಮಾಡ್ಕೊಳಕ್ ಹೋಗ್ಬಾರ್ದು. ಖಂಡಿತವಾಗ್ಲೂ ನಮ್ ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತ ತಿಳ್ಕೊಂತ ನಮ್ಗೆ ಸಿಕ್ಕಿರೋಂತ ಒಂದು ವಿಷಯನ ದೊಡ್ಡದಾಗಿ ಅಕ್ಸೆಪ್ಟ್ ಮಾಡ್ಕೊಂತ ಅದ್ರಲ್ಲಿ ಪಾಸಿಟಿವಿಟಿನ ಹುಡ್ಕೋದಕ್ ನೋಡ್ಬೇಕು. ಅವಾಗ ನಮ್ಗೆ ಇರುವಂತ ಒಂದು ಮಾನಸಿಕ ಸ್ಥಿಮಿತ ಆಗಿರ್ಬೋದು, ಈ ಗೊಂದಲಗಳಿರ್ಬೋದು, ಅದನ್ನೆಲ್ಲ ನಾವು ಕರೆಕ್ಟ್ ಆಗಿ ಹ್ಯಾಂಡಲ್ ಮಾಡೋದನ್ನ ಕಲಿತೀವಿ. ಸೊ ನೀವಿಲ್ಲಿ ಏನ್ ಮಾಡ್ಬೇಕು ಗೊತ್ತಾ? ಫೈಲ್ ನಂಬರ್ 2, ನಿಮ್ಗೆ ಏನ್ ಒಳ್ಳೇದನ್ನ ಹೇಳ್ತಾರೋ ನಿಮ್ ಸುತ್ತ ಇರೋ ಜನ, ಅದನ್ನ ಕನೆಕ್ಟ್ ಮಾಡ್ಕೊಳ್ಳಿ. ದಯವಿಟ್ಟು ನಿಮ್ಗೆ ಆಡ್ಕೊಳ್ಳೋಂತ ಟೀಕೆನ ಮಾಡೋಂತ ಜನಗಳನ್ನ ಇಲ್ಲಿಂದ ದೂರ ಇಡಿ ಅಂತ ಹೇಳ್ತಾ, ಯಾಕಂದ್ರೆ ಅವರ ಒಂದು ಮಾತುಗಳಿಂದ ನೀವು ತುಂಬಾ ಪ್ರಭಾವಿತಗೊಳ್ತಾ ಇದ್ದೀರಾ. ನಿಮ್ಮಲ್ಲಿರುವಂತ ಪಾಸಿಟಿವ್ ಗಳನ್ನ ಒಂದು ಮರೆ ಮಾಚ್ಬಿಟ್ಟಿದ್ದೀರಾ. ನೀವು ದಯವಿಟ್ಟು ಅದರಿಂದ ಹೊರಗಡೆ ಬರಬೇಕು. ಅದರಿಂದ ನೀವು ಹೊರಗಡೆ ಬಂದಷ್ಟು ನಿಮ್ಮಲ್ಲಿರುವಂತ ಒಂದು ಒಳ್ಳೆಯ ವಿಚಾರಗಳು ಹೊರಗಡೆ ಬರ್ತಾ ಹೋಗ್ತವೆ. ಅವಾಗ ನೀವು ಒಳ್ಳೆ ವಿಷಯಗಳನ್ನ ಇಲ್ಲಿ ಕನೆಕ್ಟ್ ಮಾಡ್ಕೊಳ್ತಾ ಹೋಗ್ತೀರಾ. ನಿಮ್ಮ ಭಾವನೆಗಳು ಅಥವಾ ಸಮಯ ಅಥವಾ ಎಲ್ಲ ವಿಚಾರದಲ್ಲೂ ಒಂದು ಸಮತೋಲನವನ್ನ ಹೊಂದುತ್ತೀರಾ. ಈಗ ನಿಮ್ಗಿರುವಂತ ಚಾಲೆಂಜ್ ಏನಪ್ಪಾ ಅಂತ ಹೇಳಿದ್ರೆ, ಕೆಟ್ಟದನ್ನ ಬಿಟ್ಟು ಒಳ್ಳೆದನ್ನ ಆಲೋಚನೆ ಮಾಡ್ಬೇಕಾಗಿರೋದು. ನಿಮ್ಮ ಸುತ್ತ ಇರುವಂತ ಒಂದು ಪರಿಸರನ ಅದೇ ರೀತಿ ಕನೆಕ್ಟ್ ಮಾಡ್ಕೋಬೇಕಾಗಿರೋದು ಈಗ ನಿಮ್ಗೊಂದು ಬಿಗ್ಗೆಸ್ಟ್ ಚಾಲೆಂಜ್ ಅಂತಾನೆ ಹೇಳ್ಬೋದು. ಸೊ ಖಂಡಿತವಾಗ್ಲೂ ಇಲ್ಲಿ ನಿಮ್ಗೆ ಮಾಡ್ಬೇಕಾಗಿರೋಂತ ವಿಷಯ ಏನಪ್ಪಾ ಆಕ್ಷನ್ ಅಂತ ಅಂದ್ರೆ, ನೀವು ನಿಮ್ಮ ವೈಯಕ್ತಿಕ ವಿಷಯಗಳಲ್ಲದೆ ನಿಮ್ಮ ಬಿಸ್ನೆಸ್ ವಿಷಯಗಳಾಗಿರ್ಬೋದು, ಕೆಲಸದ ವಿಷಯಗಳಾಗಿರ್ಬೋದು, ಅದ್ರ ಮೇಲೆ ಸ್ವಲ್ಪ ಕಾನ್ಸಂಟ್ರೇಟ್ ಅನ್ನ ಮಾಡ್ಬೇಕಾಗಿರೋಂಥದ್ದು. ಯಾಕಂದ್ರೆ ನಮ್ಗೆ ಏನ್ ಮುಖ್ಯ ಅಲ್ಲದೆ ಹೋದ್ರು ಆರೋಗ್ಯದ ಜೊತೆ ಹಣಕಾಸು ತುಂಬಾನೇ ಮುಖ್ಯ. ಹಣಕಾಸು ಚೆನ್ನಾಗಿರ್ಬೇಕಂದ್ರೆ ನಾವು ಶ್ರಮದ ಒಂದು ಜೀವನನ ವಹಿಸ್ಬೇಕು. ಅಥವಾ ನೀವಿಲ್ಲಿ ಏನಾದ್ರು ಬಿಸ್ನೆಸ್ ಹೋಲ್ಡರ್ ಆಗಿದ್ದೀರಾ, ಅಥವಾ ನೀವ್ ಯಾವ್ದಾದ್ರು ಒಂದು ಟಾಪ್ ಪೊಸಿಷನ್ ಅಲ್ಲಿ ಇದ್ದೀರಾ, ನಿಮ್ ಕೈ ಕೆಳಗಡೆ ಇರುವಂತವ್ರು ಕರೆಕ್ಟ್ ಆಗಿ ಕೆಲಸ ಮಾಡ್ತಾ ಇದ್ದಾರಾ, ದಯವಿಟ್ಟು ಅದನ್ನ ಗಮನಿಸಿ. ಯಾಕಂದ್ರೆ ನಿಮ್ ಕೈಯಲ್ಲಿ ಈಗ ಒಂದು ಹಂತಕ್ಕೆ ಬೆಳೆದ್ ನಿಂತಿರುವಂತ ವಿಚಾರ ಮತ್ತೆ ಕೈ ಚೆಲ್ಲಿ ಹೋಗ್ಬಾರ್ದಲ್ವಾ. ಸೊ ನೀವ್ ಅವಾಗ ಈಗ ಏನೊಂದು ಸ್ಟೆಬಿಲಿಟಿ ಇದ್ದೀರಾ ಗೊತ್ತಾ, ನೀವು ಎಲ್ಲಾ ವಿಷಯವಾಗಿ ಎಕ್ಸ್ಪೆಷಲಿ ಹಣಕಾಸಿನ ವಿಷಯದಲ್ಲಿ ಒಂದು ಸ್ಟೆಬಿಲಿಟಿ ಆಗಿದ್ದೀರಾ ಗೊತ್ತಾ, ಒಂದು ಕೆರಿಯರ್ ನ ವಿಷಯದಲ್ಲಿ ಏನ್ ಸ್ಟೆಬಿಲಿಟಿ ಇದ್ದೀರಾ,
ಅದು ಯಾವುದೇ ರೀತಿಯಾದ ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಬರಬಾರ್ದು ಅಂದ್ರೆ ನಿಮ್ಮ ಗೈಡೆನ್ಸ್ ಇಲ್ಲಿ ತುಂಬಾ ಅಂದ್ರೆ ತುಂಬಾನೇ ಮುಖ್ಯ. ನಿಮ್ಮ ಮೇಲೆ ಒಂದು ಯಾವ ರೀತಿಯಾದ ಒಂದು ಜವಾಬ್ದಾರಿ ಇದೆ ಅಂತ ಹೇಳಿದ್ರೆ, ನಿಮ್ಮ ಕೈ ಕೆಳಗೆ ಇರೋರು ಅಥವಾ ನಿಮ್ಮ ಕೊಲೀಗ್ಸ್ ಆಗಿರ್ಬೋದು, ಅವ್ರನ್ನೆಲ್ಲ ನೀವು ಅಂಡರ್ಟೇಕ್ ಮಾಡಿ ಒಳ್ಳೆ ರೀತಿಯಾಗಿ ನಡೆಸ್ಕೊಂತ ಹೋದ್ರೆ ಖಂಡಿತವಾಗ್ಲೂ ಅವಾಗ ಅದು ನಿಮ್ಗೆ ಒಂದು ಒಳ್ಳೆ ಇಂಪ್ಯಾಕ್ಟ್ ಆಗುತ್ತೆ. ಸೊ ಯು ವಿಲ್ ಬಿಕಮ್ ಅ ವೆರಿ ಗುಡ್ ಲೀಡರ್ ಇನ್ ಎವ್ರಿ ಫೀಲ್ಡ್ ಅಂತ ಹೇಳ್ತಾ, ಸೊ ಆಕ್ಷನ್ ನಿಮ್ಗೆ ಇಲ್ಲಿ ಏನಾಗಿರ್ಬೋದು, ನೀವು ಮಾಡ್ತಾ ಇರೋಂಥ ಕೆಲಸದ ಮೇಲೆ ಖಂಡಿತವಾಗ್ಲೂ ನೀವು ಹೆಚ್ಚಿನ ಗಮನವನ್ನ ವಹಿಸಬಹುದು ಅಥವಾ ವಹಿಸ್ಬೇಕು. ನೀವಿಲ್ಲೇನಾದ್ರೂ ಮಹಿಳೆಯರಾಗಿದ್ರೆ ನೀವು ನಿಮ್ಮ ಮನೆಯ ಮೇಲೆ ನಿಗಾನ ಇಡ್ಬೇಕಾಗುತ್ತೆ. ಅದು ಎಲ್ಲ ರೀತಿಯಿಂದಾನು ಪರ್ಫೆಕ್ಟ್ ಆಗಿದ್ಯಾ, ನಿಮ್ ಮನೆಯಲ್ಲಿ ಯಾವ್ದು ಕಡಿಮೆ ಆಗಿರ್ಬೋದು ಅಥವಾ ಏನ್ ನೆಗೆಟಿವ್ ಆಗಿರ್ಬೋದು ಅಥವಾ ಎಲ್ಲಿ ಏನ್ ದಾರಿನ ತಪ್ತಾ ಇದೆ, ಏನನ್ನ ಮಾಡಿದ್ರೆ ನಿಮ್ ಜೀವನದಲ್ಲಿ ಅಥವಾ ಮನೆಯಲ್ಲಿ ಒಂದು ಒಳ್ಳೆ ರೀತಿ ಪಾಸಿಟಿವ್ ಎನರ್ಜಿ ಇನ್ಕ್ರೀಸ್ ಆಗುತ್ತೆ, ಅದನ್ ಮೇಲೆ ನೀವು ಖಂಡಿತವಾಗ್ಲೂ ಇಲ್ಲಿ ಗಮನ ಕೊಡ್ಲೇಬೇಕು. ಸೊ ಅವಾಗ ನೀವು ಈಗ ಮಾಡ್ಬೇಕಾಗಿರೋಂಥ ಕೆಲಸ ಏನು, ನೀವು ಮಾಡ್ತಾ ಇರುವಂತ ಪ್ರೊಫೆಷನಲ್ ವರ್ಕ್ ಮೇಲೆ ಖಂಡಿತವಾಗ್ಲೂ ಗಮನ ಕೊಡ್ಬೇಕಾಗಿರೋಂಥದ್ದು ನಿಮ್ಗಿರುವಂತ ಕೆಲಸ. ಸೊ ನಿಮ್ಗೆ ಇರೋಂತ ವರ ಏನಿದೆ, ನಿಮ್ಗಿರುವಂತ ಚಾಲೆಂಜ್ ಏನಿದೆ, ನಿಮ್ಗೆ ಮಾಡ್ಬೇಕಾಗಿರೋಂತ ಕೆಲಸ ಯಾವ್ದು, ಇದ್ರ ಜೊತೆಗೆ ಇಷ್ಟೆಲ್ಲಾನು ನೀವು ಗಣನಿಸಿದ್ರೆ ನಿಮ್ಗೆ ಬರುವಂತ ರಿಸಲ್ಟ್ ಏನ್ ಗೊತ್ತಾ, ಖಂಡಿತವಾಗ್ಲೂ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸರಿ ಹೋಗುವಂಥದ್ದು, ನೀವು ಆಸೆ ಪಡ್ತಾ ಇರೋಂತ ಕನಸಿನ ಮನೆ ನಿಮ್ಮದಾಗುವಂಥದ್ದು. ಯಾಕಂದ್ರೆ ನಿಮ್ಗೆ ತನು ಮನ ಸಬ್ಕಿ ಧನ ಅಂದ್ರೆ ತನುನಲ್ಲೂ ಮನನಲ್ಲೂ ನೀವು ಆಲೋಚನೆ ಮಾಡ್ತಾ ಇದ್ದೀರಾ ಧನ ಬಗ್ಗೆ. ಸೊ ಮನಿ ನಿಮ್ ಪಾಲ್ಗೆ ಸಿಗುತ್ತೆ ಅಂದ್ರೆ ಆ ಲಕ್ಸುರಿಯಸ್ ಲೈಫ್ ನಿಮ್ಗೆ ಖಂಡಿತವಾಗ್ಲೂ ಸಿಗುತ್ತೆ. ಇಲ್ಲಿ ಕನೆಕ್ಟ್ ಆಗ್ತಾ ಇರೋ ಹಂಗೆ ನಿಮ್ಗೆ ಬೇಕಿರುವಂತ ವರ ಕೂಡ ದೇವ್ರು ಲಕ್ಸುರಿ ಲೈಫ್ ಕೊಡ್ತಾ ಇದ್ದಾರೆ. ನಿಮ್ಮ ಮೈಂಡ್ ಅಂಡ್ ಸೋಲ್ ಅಲ್ಲಿ ಇರೋದು ಕೂಡ ಅದೇನೆ. ಈಗ ನೀವ್ ಎಲ್ಲಿ ಗಮನನ ವಹಿಸಿದ್ರೆ ಅಥವಾ ಯಾವ್ದನ್ನ ಚಾಲೆಂಜ್ ಆಗಿ ನೋಡ್ಕೊಂಡು ನೀವು ಕಂಟ್ರೋಲ್ ಮಾಡ್ಕೊಂಡ್ರೆ ನಿಮ್ಗೆ ಹಣ ಸಿಗುತ್ತೆ ಅನ್ನೋದನ್ನ ಕೂಡ ನಾನು ಹೇಳಿದೀನಿ. ಯಾಕಂದ್ರೆ ಈ ಪಕ್ಕಾ ಬಿಸ್ನೆಸ್ ಲೈಫ್ ನಡೀತಾ ಇರುವಂತದ್ದು. ಇವಾಗಿನ ಒಂದು ಸೊಸೈಟಿನಲ್ಲಿ ನಾವು ಎಲ್ಲರ ಮುಂದೆನೂ ಎಲ್ಲಾ ರೀತಿಯಲ್ಲೂ ಸರಿಯಾಗಿ ನಿಲ್ಬೇಕು ಅಂತ ಅಂದ್ರೆ ನಮ್ಮ ಹಣಕಾಸಿನ ಪರಿಸ್ಥಿತಿ ಸರಿಯಾಗಿರ್ಬೇಕು ಅಂತದ್ದು. ಸೊ ಅದು ನಿಮ್ಗೆ ಸ್ಟ್ರಾಂಗ್ ಆಗ್ಬೇಕು. ನಿಮ್ದು ಯಾವ ರೀತಿ ಅಂತ ಹೇಳಿದ್ರೆ, ನಿಮ್ಮ ಮನೆ ಒಂದು ಕನಸಿನ ಮನೆಯ ನಿರ್ಮಾಣಕ್ಕೆ ನೀವೇನಾದ್ರೂ ಕೈ ಹಾಕ್ತಾ ಇದ್ರೆ ಅದಕ್ಕೂ ಕೂಡ ಇಲ್ಲಿ ಒಂದು ಯಶಸ್ಸು ಸಿಗುತ್ತೆ. ಅಥವಾ ನೀವೇನಾದ್ರೂ ಇಷ್ಟ ಪಡ್ತಾ ಇರೋಂತ ಮನೆಗೆ ಹೋಗ್ಬೇಕಾ, ವಿಸಿಟ್ ಮಾಡ್ಬೇಕು, ಎಲ್ಲ ಫಂಕ್ಷನ್ ವಿಸಿಟ್ ಮಾಡ್ಬೇಕು, ಅಥವಾ ನೀವು ಏನಾದ್ರೂ ಫಾರಿನ್ ಕಂಟ್ರೀಸ್ಗೆ ಟ್ರಾವೆಲ್ ಮಾಡ್ಬೇಕಂತ ಕನ್ಸ್ ಕಾಣ್ತಾ ಇದ್ದೀರಾ, ಟೂರ್ ಮಾಡ್ಬೇಕಂತ ಕನ್ಸಲ್ಟ್ ಮಾಡ್ತಾ ಇದ್ದೀರಾ, ಅಥವಾ ನಿಮ್ಮ ಚಿಲ್ಡ್ರನ್ಸ್ಗೆ ನೀವು ಅಬ್ರಾಡ್ ಕಳಿಸಿ ನೀವೇನಾದ್ರೂ ಸ್ಟಡೀಸ್ ಅನ್ನ ಮಾಡಿಸ್ಬೇಕು ಅನ್ನೋಂತ ಒಂದು ಆಲೋಚನೆಯನ್ನ ಮಾಡ್ತಾ ಇದ್ದೀರಾ, ಅಥವಾ ಒಂದು ಒಳ್ಳೆ ಸ್ಕೂಲಿಗೆ ಸೇರಿಸ್ಬೇಕು ಅಂತನಾ, ಇದೆಲ್ಲಾನು ಕೈಗೂಡುತ್ತೆ. ಫೈಲ್ ನಂಬರ್ 2, ಯಾವಾಗ ನೀವು ದೇವ್ರು ನಿಮ್ಗೆ ಕೊಡ್ತಾ ಇರೋಂತ ವರನ ನೀವು ಗಮನ ಮಾಡ್ಕೊಂಡು ನಿಮಗಿರುವಂತ ಚಾಲೆಂಜ್ ಅನ್ನ ಓವರ್ಕಮ್ ಮಾಡ್ಕೊಂಡು ಮಾಡ್ಬೇಕಾಗಿರೋಂತ ಕೆಲ್ಸದ ಬಗ್ಗೆ ಗಮನನ ವಹಿಸಿದ್ರೆ ಖಂಡಿತವಾಗ್ಲೂ ನಿಮ್ಮ ರಿಸಲ್ಟ್ ಅತ್ಯದ್ಭುತವಾಗಿರುತ್ತೆ. ಹಣಕಾಸಿನ ಪರಿಸ್ಥಿತಿ ಅಂತೂ ಪಕ್ಕಾ ಸರಿ ಹೋಗುತ್ತೆ ಅಂತ ನಾನು ಇಲ್ಲಿ ನಿಮ್ಗೆ ಗೈಡ್ ಮಾಡ್ತಾ ಇದ್ದೀನಿ. ಫೈಲ್ ನಂಬರ್ 2. ಸೊ ದಿಸ್ ವಾಸ್ ಎನ್ ವಂಡರ್ಫುಲ್ ರೀಡಿಂಗ್ ಫಾರ್ ಯು ಆಲ್ ಅಂತ ಹೇಳ್ತಾ, ಡಿವೈನ್ ಫೇರೀಸ್ ಕೂಡ ನಿಮ್ಗೆ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಯಾವ ರೀತಿಯಾದ ಒಂದು ಮೆಸೇಜ್ ಈ ರೀಡಿಗೆ ಸಂಬಂಧಪಟ್ಟಂಗೆ ಅವರು ಕೊಡ್ತಾ ಇದ್ದಾರೆ ಅಂತ ಕೇಳೋಣ. ಎಸ್, ಅವ್ರಿಲ್ಲಿ ನಿಮ್ಗೆ ಹೇಳ್ತಾ ಇದ್ದಾರೆ ಆಸ್ಕ್ ಫಾರ್ ಹೆಲ್ಪ್ ಅಂತ. ಅಂದ್ರೆ ಇವರು ಬೇರೆ ಯಾರಲ್ಲ, ನೀವ್ ನಂಬಿರುವಂತ ದೇವ್ರು. ಆ ದೇವ್ರಲ್ಲಿ ನೀವು ಮೊರೆಯನ್ನ ಇಡಿ ಅಂತ ಹೇಳ್ತಿದ್ದಾರೆ. Angels are celestial beings who protect everyone, and the fairies see now is the time for you to ask for angelic assistance. ಖಂಡಿತವಾಗ್ಲೂ ಇಲ್ಲಿ ನಿಮ್ಮ ಹಿರಿಯರಾಗಿರ್ಬೋದು ಅಥವಾ ನಿಮ್ಮ ದೈವ ಶಕ್ತಿ ಆಗಿರ್ಬೋದು, ಅವರಿಗೆ ನೀವು ಸ್ವಲ್ಪ ಸಮಯನ ಕೊಡಿ, ನಿಮ್ಮ ಆಸೆಗಳನ್ನ ಅವ್ರ ಹತ್ರ ವ್ಯಕ್ತಪಡಿಸಿ ಸಂಕಲ್ಪನ ಮಾಡ್ಕೊಳ್ಳಿ, ನೀವು ಇಷ್ಟ ಪಡುವಂತ ದೇವ್ರಿಗೆ ಆರಾಧನೆಯನ್ನ ಮಾಡಿ ಸನ್ನಿಧಾನಕ್ಕೆ ಹೋಗ್ ಬನ್ನಿ. ಆಗ ಖಂಡಿತವಾಗ್ಲೂ ಈ ಎಲ್ಲ ಹರ್ಡಲ್ಸ್ ನಿಮ್ಮಿಂದ ದೂರ ಆಗಿ ನಿಮ್ಮ ಕನಸಿನ ಒಂದು ಆಸೆಗಳು ಈಡೇರ್ತಾ ಹೋಗುತ್ತೆ, ನಿಮ್ಗೆ ಕೈಗೂಡ್ತಾ ಹೋಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಫೈಲ್ ನಂಬರ್ 2 ಈ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ನನ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಅಂತ ಕೇಳ್ಕೊಂತಾ ಇದ್ದೀನಿ. ಟುಗೆದರ್ ನೀವೇನಾದ್ರೂ ಹೊಸಬರಾಗಿದ್ರೆ ನನ್ನ ರೀಡಿಂಗ್ಸ್ ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಖಂಡಿತವಾಗ್ಲೂ ನಿಮ್ಗೆ ಯಾವ ರೀತಿಯಾದ ಟಾಪಿಕ್ಸ್ ಬಗ್ಗೆ ಇಂಟ್ರೆಸ್ಟ್ ಇದೆ ಅದ್ರ ಬಗ್ಗೆ ನೀವು ನನ್ಗೆ ಮೆಸೇಜ್ ಅನ್ನ ಮಾಡಿ ತಿಳಿಸಿ. ಸೊ ಅದ್ರ ಬಗ್ಗೆ ಕೂಡ ನಾನು
ನಿಮ್ಗೆ ರೀಡಿಂಗ್ಸ್ ಅನ್ನ ಮಾಡಿ ಹಾಕ್ತೀನಿ ಅಂತ ಹೇಳ್ತಾ ಇವತ್ತಿನ ರೀಡಿಂಗ್ಗೋಸ್ಕರ ನೀವು ನನಗೆ ಇಷ್ಟಪಟ್ಟು ಕಮೆಂಟ್ ಮಾಡಿ ಲೈಕ್ ಮಾಡಿದ್ರೆ ನನಗೂ ಕೂಡ ಅದರದ್ದು ಒಂದು ಎನರ್ಜಿ ಸಿಗುತ್ತೆ, ಎನ್ಕರೇಜ್ಮೆಂಟ್ ಸಿಗುತ್ತೆ ಅಂತ ಹೇಳ್ತಾ ಖಂಡಿತವಾಗ್ಲೂ ಮುಂದಿನ ಒಂದು ರೀಡಿಂಗ್ ಜೊತೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ಅರ್ಚನಾ ಪಿ ಸಿರಿ ಯೂಟ್ಯೂಬ್ ಚಾನೆಲ್ ನ ನೋಡಕ್ಕೆ ಧನ್ಯವಾದಗಳು. ನಾನು ನಿಮ್ಮ ಅರ್ಚನಾ ಪಿ ಸಿರಿ.